ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಎಜುಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬಹಳ ಮಂದಿದು ಒಂದು ಕನಸಿರ್ತದ, ನಾನು ಕೇಂದ್ರ ಸರ್ಕಾರದೊಳಗ ಮತ್ತು ರಾಜ್ಯ ಸರ್ಕಾರದೊಳಗ ಶಿಕ್ಷಕನಾಗಬೇಕು ಅಂತ. ಹಂಗ ಆಗ್ಬೇಕಪ್ಪ ಅಂತಂದ್ರೆ ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅನ್ನ ನಾನು ಪಾಸ್ ಮಾಡ್ಬೇಕು ಅಂತ ಇರ್ತದ. ಅನೇಕ ಬಾರಿ ಪರೀಕ್ಷೆಯನ್ನ ಬರೆದ್ರು ಕೂಡ ಕೆಲವೊಬ್ರು 1 ಮಾರ್ಕ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸ್ ಇಂದ ಫೇಲ್ ಆಗಿರ್ತೀರಿ ಮತ್ತು ಕೆಲವೊಬ್ರು ದೂರಿಂದ ಫೇಲ್ ಆಗಿರ್ತೀರಿ. ಅಂತವರಿಗೆ ದಿಸ್ ಇಸ್ ಅ ಬೆಸ್ಟ್ ಅಪರ್ಚುನಿಟಿ ದಟ್ ಈ ಒಂದು ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಪರೀಕ್ಷೆ ಕೆಲವು ದಿನದೊಳಗೆ ಆಗ್ಲಿಕ್ಕೆ ಹೋಗ್ತಾ ಇದೆ. ಬಹಳ ಮಂದಿ ಕ್ವಾರೀಸ್ ಏನಂದ್ರೆ, ಸರ್ ನಮಗೆ ಟಿ ಪರೀಕ್ಷೆ ಲೇಟ್ ಆಗಿ ಆಗ್ತದೆ, ಸೊ ಹಿಂಗಾಗಿ ನಾವು CTETಗೂ ಕೂಡ ಪ್ರಯತ್ನ ಮಾಡ್ತಾ ಇದೀವಿ, ಅದು ಯಾವಾಗ ಆಕೈತಿ ಅಂತಂದು ಬಹಳ ವಿದ್ಯಾರ್ಥಿಗಳದ್ದು ಒಂದು ಹಂಬಲ ಆಗಿದೆ. ನೋಡ್ರಿ, ಈಗ ಆಲ್ರೆಡಿ CTET ಪರೀಕ್ಷೆ ಲಾಸ್ಟ್ ಇಯರ್ ಒಂದು ಸೈಕಲ್ ನೋಡಿದ್ರೆ ನಮ್ಗೆ ಈ ಒಂದು ತಿಂಗಳದ ಒಂದು ಪ್ರಾರಂಭದ ವೀಕ್ ಒಳಗೆ ಆಗ್ಬೇಕಿತ್ತು, ಬಟ್ ಆಗಿಲ್ಲ. ಸೊ ಅದಕ್ಕೆ ಬಹಳಷ್ಟು ಕಾರಣಗಳಿದಾವ, ಅವುಗಳನ್ನೆಲ್ಲ ಹೇಳೋದು ಬೇಡ. ಬಟ್ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಪರೀಕ್ಷೆ ಈ ಒಂದು ತಿಂಗಳದ ಕೊನೆಯ ಒಂದು ಲಾಸ್ಟ್ ವಾರ ಮತ್ತು ಮುಂಬರುವ ಅಂತಂದ್ರೆ ಜೂನ್ ಮೊದಲ ವಾರದೊಳಗೆ ನಿಮ್ಗೆ ನೋಟಿಫಿಕೇಶನ್ ಸಿಗ್ತದೆ. ಅಲ್ಲಿಂದ ನಿಮಗೆ ಸೊ ಯು ವಿಲ್ ಗೆಟ್ ದಟ್ ಮಿನಿಮಮ್ 60 to 70 days ಟು ಪ್ರಿಪೇರ್ ಟು ರೈಟ್ ದಟ್ ಎಕ್ಸಾಮ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಪರೀಕ್ಷೆ ಅದಾದ್ಮೇಲೆ ನಿಮ್ಗೊಂದು 60 days to 70 ನಿಮಗೆ ಟೈಮ್ ಸಿಗ್ತದೆ ಡೇಸ್. ಅದನ್ನ ನೀವು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ರಿ, ಓದ್ಕೊಳ್ರಿ. ಆಸ್ ಐ ಟೋಲ್ಡ್ ದಟ್ ನನಗೂ ಕೂಡ ಬಹಳಷ್ಟು ಪರೀಕ್ಷೆಗಳು ಕಷ್ಟ ಆಗಿದ್ವು, ಬಟ್ ನಾನು ಕೇಂದ್ರೀಯ ಶಿಕ್ಷಕ ಅರ್ಹತಾ ಪರೀಕ್ಷೆ ಮತ್ತೆ ಅಗೇನ್ 3 ಬಾರಿ TET ಪರೀಕ್ಷೆಯನ್ನು ಕೂಡ ಅಗೇನ್ ಮತ್ತೆ ಕೆಸೆಟ್ ಪರೀಕ್ಷೆಯನ್ನು ಕೂಡ ವಿದಿನ್ ಅ ಸ್ಮಾಲ್ ಅಮೌಂಟ್ ಆಫ್ ದ ಟೈಮ್ ಒಳಗೆ ನಾನು ಕ್ಲಿಯರ್ ಮಾಡ್ತೀನಿ. ಬಿಕಾಸ್ ಆಫ್ ದಟ್ ಡೆಟರ್ಮಿನೇಷನ್, ಡೆಡಿಕೇಶನ್ ಮತ್ತು ಅದ್ರ ಜೊತೆಗೆ ಸ್ಮಾರ್ಟ್ ವರ್ಕ್ ಕೂಡ ಇಂಪಾರ್ಟೆಂಟ್ ಇರ್ತದ. ಅದನ್ನ ನಾವೇನಾದ್ರೂ ಮಿಸ್ ಮಾಡಿದ್ರೆ ಯು ವಿಲ್ ನೆವರ್ ಗೆಟ್ ದಟ್ ರಿಸಲ್ಟ್ ದ ಪ್ರಾಪರ್ಲಿ ಹೌ ವಿ ಬಿಲೀವ್ ದಟ್. ಅದಕ್ಕೋಸ್ಕರನೇ ಹೇಳೋದು, ನೋಡಪ್ಪ ನೀನ್ ಗೆಲ್ಲಾಕ್ ಬಂದಿ ಅಂತಂದ್ರೆ ಸುಲಾ ಕೂಡ ನೀ ರೆಡಿ ಆಗು ಅಂತಂದು. ಅದಕ್ಕೆ ಸಮಟೈಮ್ಸ್ ನಮ್ಮ ಒಂದು ಹಾರ್ಡ್ ವರ್ಕ್ಗೆ, ನಮ್ಮ ಸ್ಮಾರ್ಟ್ ವರ್ಕ್ಗೆ ಕೊನೆಯ ಗಳಿಗೆ ಒಳಗೆ ನಾವು ಫಿನಿಶಿಂಗ್ ಟಚ್ ಕೊಟ್ಟಿರೋಂಗಿಲ್ಲ. ಅದರಿಂದ ಅಲ್ಲಿ ನಾವು ಕೂಡ ಹಿನ್ನಡೆಯನ್ನು ಅನುಭವಿಸಿರ್ತೀವಿ. ಅದು ನಮ್ಮ ಜೀವನದೊಳಗೆ ಅಷ್ಟೇ ಇಲ್ಲ, ಪರೀಕ್ಷೆ ಒಳಗೂ ಕೂಡ ಆಗಿರ್ಬೋದು, ಅಗೇನ್ ಮತ್ತೊಬ್ಬರ ಜೀವನದೊಳಗೆ ಕೂಡ ಆಗಿರ್ಬೋದು, ನಾವು ಅದನ್ನು ಕಾಣ್ತಾ ಇದೀವಿ. ಬಟ್ ಈ ಬಾರಿ ಹಂಗ ಆಗೋದು ಬೇಡ. ನೀವು ಚೆನ್ನಾಗಿ ಓದ್ಕೊಳ್ರಿ, ನಿಮ್ಗೆ ಒಂದು ಅವಕಾಶ ಸಿಗ್ತದ. ಈ ಒಂದು ತಿಂಗಳ ಕೊನೆಯ ಮತ್ತು ಜೂನ್ ಮೊದಲ ವಾರದೊಳಗಡೆ ನಿಮ್ಗೆ ಅಗೇನ್ ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಸಿಗ್ತದ. ಸೊ ಅದಕ್ಕೋಸ್ಕರ ನೀವೆಲ್ಲ ಚೆನ್ನಾಗಿ ತಯಾರಿ ಮಾಡ್ಕೊಳ್ರಿ, ಮತ್ತೆ ನೀವು ಪರೀಕ್ಷೆನ ಚಲೋ ಬರೀರಿ ಅಂತ ಹೇಳ್ತೀನಿ. ಬಟ್ ಬರೆಯುವಾಗ ಬಿಫೋರ್ ನೀವು ಏನ್ ಮಾಡ್ಬೇಕು, ಒಂದು 5 to 6 ಮಾಕ್ ಟೆಸ್ಟ್ ಗಳನ್ನ ನೀವು ಸಾಲ್ವ್ ಮಾಡ್ತಾ ಹೋದ್ರೆ ಅಫ್ಕೋರ್ಸ್ ಆಗ್ತದ. ಅಗೇನ್ ಮತ್ತೆ ಅದಕ್ಕೆ ಹೆಚ್ಚಿನ ಓದು ಬೇಕಾದ್ರೆ, ಹೆಚ್ಚಿನ ಮಾಹಿತಿ ಬೇಕಾದ್ರೆ ನನ್ನದೇ ಒಂದು ಯೂಟ್ಯೂಬ್ ಚಾನಲ್ ಪ್ಲೇ ಲಿಸ್ಟ್ ಅಲ್ಲಿ ನೀವು ಹೋಗಿ ಅಲ್ಲಿ ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಹೆಂಗ್ ಓದ್ಬೇಕಪ್ಪ, ಏನ್ ಓದ್ಬೇಕಪ್ಪ, ಮತ್ತೆ ಯಾವ ರೀತಿಯಾಗಿ ಓದ್ಬೇಕಪ್ಪ ಅನ್ನುವಂತಹ ಡೌಟ್ಸ್ ಗಳಿದ್ರೆ ನೀವು ಆ ವಿಡಿಯೋಗಳನ್ನ ನೋಡ್ಕೊಂಡ್ರೆ ನಿಮ್ಗೆ ಉತ್ತರ ಸಿಗ್ಲಿಕ್ಕೆ ಸಾಧ್ಯವಿದೆ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋಗಳು ಭೇಟಿಯಾಗೋಣ. ನಮಸ್ಕಾರ.